ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್. ಇವತ್ತಿನ ರೆಸಿಪಿಯಲ್ಲಿ ಮೊಟ್ಟೆ ಬೋಂಡ ಮತ್ತು ಗ್ರೀನ್ ಚಟ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಚಳಿಗೆ, ಮಳೆಗೆ, ಮತ್ತು ವೆದರ್ ಕೋಲ್ಡ್ ಇರಬೇಕಾದ್ರೆ, ಮತ್ತು ಟೀ ಜೊತೆಗೆ, ಮತ್ತು ಸ್ನ್ಯಾಕ್ಸ್ ಥರನೂ ಸಹ ನಾವು ತಿನ್ಬೋದು. ಮತ್ತು ನಾನಿಲ್ಲಿ 6 ಮೊಟ್ಟೆ ತೊಗೊಂಡಿದ್ದೀನಿ. ಮೊಟ್ಟೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ನೀವು ಉಂಡೆ ಮೊಟ್ಟೆನಾದರೂ ಸಹ ಬೋಂಡ ಹಾಕೋಬೋದು. ಮತ್ತು ಅರ್ಧ ಭಾಗ ಕಟ್ ಮಾಡೋದು ಸಹ ನೀವು ಬೋಂಡ ಹಾಕೋಬೋದು. ಈಗ ನಾನು ಮಿಕ್ಸಿಂಗ್ ಬೌಲ್ ತೊಗೊಂಡು 2 ಬೌಲು ಕಡಲೆ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಮತ್ತು 2 ಚಮಚ ಅಕ್ಕಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಅಕ್ಕಿ ಹಿಟ್ಟು ಜಾಗದಲ್ಲಿ ಬೇಕಾದ್ರೆ ಕಾರ್ನ್ಫ್ಲೋರು ಸಹ ನೀವು ಸೇರಿಸ್ಕೋಬೋದು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿರ್ತದೆ. ಮತ್ತು ನಾನೀಗ ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ 1 ಚಮಚ ಚಿಲ್ಲಿ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ. 1/4 ಚಮಚ ಸೋಡಾ ಸೇರಿಸ್ಕೊತಾ ಇದ್ದೀನಿ, ಅಡುಗೆ ಸೋಡಾ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದಲ್ಲಿ ಜೀರಿಗೆ ಪುಡಿನೂ ಸೇರಿಸ್ಕೋಬೋದು. ಮತ್ತು ಅಜ್ವೈನ್ ಸಹ ಕ್ರಷ್ ಮಾಡಿ ಹಾಕ್ಕೋಬೋದು. ಮತ್ತು ಗರಂ ಮಸಾಲನೂ ಸಹ ಸೇರಿಸ್ಕೋಬೋದು. ಈಗ ನಾನು ಒಂದು ಸ್ಪೂನಿಂದ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಸೋಡಾ ಎಲ್ಲ ಒಂದು ಕಡೆ ಉಳಿಬಾರ್ದು. ಮತ್ತು ಹಾಕಿರುವಂಥ ಚಿಲ್ಲಿ ಪೌಡ್ರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಸ್ಪೂನಿಂದ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಗಂಟಿಲ್ದೇ ಇರೋ ರೀತಿ ಕಲಿಸ್ಕೋಬೇಕು. ಇದು ಜಾಸ್ತಿ ನಾವು ಒಂದೇ ಸರಿ ನೀರು ಹಾಕ್ಕೊಂಡು ಕಲಿಸಿದಾಗ ಅದು ತೆಳುವಾಗೋ ಚಾನ್ಸಸ್ ಇರ್ತದೆ. ಅದರಿಂದ ಸ್ವಲ್ಪನೇ ನೀರು ಸ್ವಲ್ಪನೇ ಹಾಕ್ಕೊಂಡು ಈ ಥರ ಕಲಿಸ್ಕೊಂಡಾಗ ತುಂಬ ಒಂದು ಹದವಾಗಿ ನಾವು ಅದನ್ನು ಕಲಿಸ್ಕೋಬೋದು. ಈ ಥರ ಫಾಸ್ಟಾಗಿ ನಾವು ಈ ಥರ ಬೀಟ್ ಮಾಡ್ಕೋಬೇಕು. ಬೀಟ್ ಮಾಡಿದಾಗ ಬೋಂಡ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ಈ ಥರ ಬೆರಳಲ್ಲಿ ತೆಗೆದಾಗ ಅದು ಬೆರಳು ಮೇಲೆ ನಿಲ್ಲಬೇಕು ಹಿಟ್ಟು. ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಗ್ರೀನ್ ಚಟ್ನಿಗೆ ಇಂಗ್ರೀಡಿಯೆಂಟ್ಸ್ ತೋರಿಸ್ಕೊಡ್ತಾ ಇದ್ದೀನಿ. ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ, ಪುದೀನ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, ಸ್ವಲ್ಪನೇ ಒಂದು 6 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ನಾನು ತೋರಿಸಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಹಸಿರು ಖಾರಕ್ಕೆ ಇದೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಹೋಳು ನಿಂಬೆಹಣ್ಣು, ಮತ್ತು ಇದಕ್ಕೆ ನೀರು ಗಟ್ಟಿ ಬೇಕೋ ತೆಳು ಬೇಕೋ ಚಟ್ನಿ ನೋಡಿಕೊಂಡು ಅದಕ್ಕೆ ನೀರು ಸೇರಿಸ್ಕೋಬೇಕು. ನೀರು ಸೇರಿಸ್ಕೊಂಡು ಇದನ್ನು ನೈಸಾಗೆ ರುಬ್ಕೋಬೇಕು. ನಾವು ನೋಡಿದ್ರಲ್ಲ, ಈ ಥರ ರುಬ್ಕೊಂಡಿದ್ದೀನಿ. ಇದನ್ನೆಲ್ಲ ನಾವು ಒಂದು ಬೌಲ್ಗೆ ಸೇರಿಸ್ಕೊಂಡು ನೋಡಿದ್ರಲ್ಲ ಎಷ್ಟು ನೈಸಾಗಿದೆ ಚಟ್ನಿ ಅಂತ. ಇದಕ್ಕೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ನೀರು ಸೇರಿಸ್ಕೋಬೋದು. ಇದಕ್ಕೆ ನಾನು ಬೋಂಡಕ್ಕೆ ಹಾಕ್ಕೊಂಡು ತಿನ್ನೋಕ್ಕೆ ಈರುಳ್ಳಿ ಮತ್ತು ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕ್ಯಾರೆಟ ತುರಿದಿಟ್ಕೊಂಡಿದ್ದೀನಿ. ಮತ್ತು ಮೊಟ್ಟೆನ ನಾನು ಈ ಥರ ಅರ್ಧ ಭಾಗ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಕಟ್ ಮಾಡಿರುವಂಥದ್ದಕ್ಕೆ ನಾನೀಗ ಮೆಣಸಿನ ಪುಡಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಅಂದರೆ ಟೇಸ್ಟ್ ಚೆನ್ನಾಗಿರಲಿ ಅಂತ, ರುಚಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಸಿಗಲಿ ಅಂತ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟು ನಾನೀಗ ಉಂಡೆ ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ. ಉಂಡೆ ಮೊಟ್ಟೆ ಸೇರಿಸ್ಕೊಂಡು ಈಗ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಒಲೆ ಮೇಲೆ. ಅದು ಎಣ್ಣೆ ಬಿಸಿಯಾಗಿರುವಂಥ ಎಣ್ಣೆಗೆ ಈಗ ನಾನು ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆನ ಜಾಸ್ತಿ ನಾವು ಹೊಗೆ ಬರುವಷ್ಟು ಕಾಯಿಸ್ಕೊಳ್ಳಿಕ್ಕೆ ಹೋಗಬಾರ್ದು ಬಿಸಿ ಮಾಡೋಕ್ಕೆ. ಮತ್ತು ನಾವು ಈಗ ಮೊಟ್ಟೆ ಸೇರಿಸ್ಕೊತಿದ್ದಂಗೆ ಅದು ಸಿಡಿಯೋ ಚಾನ್ಸಸ್ ಇರ್ತದೆ. ಅದರಿಂದ ನಾವು ಜಾಸ್ತಿ ಎಣ್ಣೆನ ಬಿಸಿ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಮತ್ತು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಮತ್ತು ನಾವು ಸೇರಿಸ್ಕೊತಿದ್ದಂಗೆ ನಾವು ಇದನ್ನು ಉಲ್ಟಾ ಮಾಡೋಕ್ಕೂ ಹೋಗಬಾರ್ದು. ಉಲ್ಟಾ ಮಾಡಿದಾಗ ಏನಾಗುತ್ತೆ, ಕೋಟಿಂಗ್ ಮಾಡಿರುವಂಥದ್ದು ಬಿಟ್ಕೊಳ್ಳೋ ಚಾನ್ಸಸ್ ಇರ್ತದೆ. ಅದರಿಂದ ನಾವು ಹಾಕಿದ ತಕ್ಷಣ ನಾವು ಕೈ ಆಡ್ಸೋಕ್ಕೆ ಹೋಗಬಾರ್ದು. ಈಗ ನೋಡಿ, 2 ಕಡೆಯೂ ಉಲ್ಟಾ ಮಾಡಿ ಈಗ ಬೇಯಿಸ್ಕೊಂಡಾಗಿದೆ. ಈಗ ನೋಡಿ, ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿದೆ. ಮೊಟ್ಟೆ ಬೋಂಡ ರೆಡಿಯಾಗಿರುವಂಥದ್ದನ್ನ ನಾನೀಗ ಒಂದು ಪ್ಲೇಟ್ಗೆ ಸಪ್ರೇಟ್ ಮಾಡಿಕೊಂಡು ಕಟ್ ಮಾಡಿರುವಂಥ ಮೊಟ್ಟೆನ ಈ ಥರ ಕೋಟಿಂಗ್ ಮಾಡಿಕೊಂಡು ಎಣ್ಣೆಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಅಷ್ಟೇ 2 ಸೈಡುವೆ ಕ್ಲೀನಾಗಿ ಅದರ ಕ್ರಿಸ್ಪಿ ಆಗೋವರೆಗೂ ನಾವು ಬೇಯಿಸ್ಕೊಂಡು ಮೊಟ್ಟೆ ಬೋಂಡ ಪ್ರತಿಯೊಬ್ಬರಿಗೂ ಸಣ್ಣ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ಗಂಟನೂ ಇಷ್ಟ ಆಯ್ತದೆ. ಅದರಲ್ಲೂ ಗ್ರೀನ್ ಚಟ್ನಿ ಜೊತೆ ಟೇಸ್ಟ್ ಮಾಡಿದಾಗ ಇನ್ನೂ ತುಂಬ ಇಷ್ಟ ಆಯ್ತದೆ. ಎಷ್ಟೋ ಮಕ್ಕಳು ಮೊಟ್ಟೆ ಅಂದರೆ ಇಷ್ಟಪಡಲ್ಲ. ಅಂಥವ್ರಿಗೆ ಈ ಥರ ಮಾಡಿಕೊಟ್ಟಾಗ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ, ಈಗ 2 ಸೈಡು ಇದು ಚೆನ್ನಾಗಿ ಬೆಂದಿರುವಂಥದ್ದನ್ನ ನಾನು ತೆಕ್ಕೊಂಡು ಈಗ ನಾನು ಆವಾಗಲೇ ಉಂಡೆ ಮೊಟ್ಟೆ ಬೋಂಡನ ಬೇಯಿಸ್ಕೊಂಡಿದ್ದೀನಲ್ಲ, ಅದನ್ನು ಈ ಥರ ಮಧ್ಯ ಭಾಗಕ್ಕೆ ನಾವು ಕಟ್ ಮಾಡಿಕೊಂಡು ಮತ್ತು ಗ್ರೀನ್ ಚಟ್ನಿನ ಫಸ್ಟಿಗೆ ನಾವು ಗ್ರೀನ್ ಚಟ್ನಿ ಸೇರಿಸ್ಕೋಬೇಕು. ಇದಕ್ಕೆ ಸೇರಿಸ್ಕೊಂಡು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡಿಲ್ಲ, ಕೊತ್ತಂಬರಿ ಸೊಪ್ಪು ಮತ್ತು
ಕ್ಯಾರೆಟ್ ತುರಿ ಇವನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಪುನಃ ನೆಕ್ಸ್ಟು ನಾವು ಈಗ ಗ್ರೀನ್ ಚಟ್ನಿನೇ ಸೇರಿಸ್ಕೋಬೇಕು. ಸೇರಿಸ್ಕೊಂಡಾಗಿದೆ ಈಗ ನೋಡಿದ್ರಲ್ಲ ಗ್ರೀನ್ ಚಟ್ನಿ ಮತ್ತು ಮೊಟ್ಟೆ ಬೋಂಡ ತುಂಬ ಚೆನ್ನಾಗಿ ಬಂದಿದೆ. ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾಡಿರುವಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಇನ್ನಷ್ಟು ಈಜಿ ರೆಸಿಪಿಗೋಸ್ಕರ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್